ಹಾಯ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬಂದಿರೋದು ಗಂಗಾಪುರ ಅಂದರೆ ನಮ್ಮೂರು, ನಾನು ಹುಟ್ಟಿ ಬೆಳೆದಂಥ ಊರು. ಇವತ್ತಿಲ್ಲಿ ಊರಬ್ಬ ಇದೆ. ಊರಬ್ಬಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ ಎಲ್ಲ ಬ್ಯಾನರ್ಸ್ ಹಾಕಿದ್ದಾರೆ. ಇಲ್ಲಿ ನನ್ನ ಗೆಳೆಯ ರಾಜೇಶ್, ನನ್ನ ಫ್ರೆಂಡು ಮೋಹಿತ್ತು, ನೆಕ್ಸ್ಟ್ ಕ್ರಿಸ್ಟು, ಡಕ್ಕು, ಚಂದನ್, ಡಿ ಬಾಸ್, ನೆಕ್ಸ್ಟ್ ಗೋವಿಂದರಾಜ್ ಅಣ್ಣಯ್ಯ, ಇಲ್ಲಿ ಎಕ್ಸಿತ್ತು, ಇಲ್ಲಿ ಬಂದರೆ ನಿತಿನ್ನು, ಅಲ್ಲಿ ಪ್ರದೀಪ್ ಅಂತ ನಮ್ಮ ಫ್ರೆಂಡ್ ಮಗ ಹನುಮಂತ್ ಅಂತ ಮೇಲೆ ಇದ್ದಾನೆ ಅವನಲ್ಲಿ. ಇದು ನಮ್ಮ ಗ್ಯಾಂಗ್. ಈ ಆಂಜನೇಯ ದೇವಸ್ಥಾನ ಬಂದು ನಮ್ಮೂರ ಗೇಟಲ್ಲಿರೋದು. ಇದು ಹಳೇ ಕಾಲದ್ದು ಇದ್ದಿದ್ದು. ಇಲ್ಲಿ ಚಿಕ್ಕ ಫಸ್ಟ್ ಇತ್ತು, ಈಗ ಗ್ರ್ಯಾಂಡ್ ಆಗಿ ಕಟ್ಟಿದ್ದಾರೆ. ಇದು ಹೇಗಿದೆ ಅಂತ ನೋಡೋಣ ಬನ್ನಿ. ಓಕೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಕುಡಿಯೋ ನೀರಿನ ಘಟಕ ಇದೆ. ಸೊ ನಮ್ಮೂರು ಜನ ಎಲ್ಲ ಇಲ್ಲೇ ಕುಡಿಯೋ ನೀರು ಇಟ್ಕೊತಾರೆ. ಮತ್ತು ಇದೊಂದಿದೆ, ಮತ್ತು ಊರು ಒಳಗಡೆ ಒಂದಿದೆ. ಇದು ಹಾಲಿನ ಡೈರಿ. ಈ ಹಾಲಿನ ಡೈರಿ ಬಂದ್ಬಿಟ್ಟು ಫಸ್ಟ್ ಊರು ಒಳಗಡೆ ಇತ್ತು, ಈಗ ಹೊಸದಾಗಿ ನಮ್ಮ ಗೇಟಲ್ಲೇ ಕಟ್ಟಿದ್ದಾರೆ. ಇದು ಹೊಸ ಹಾಲಿನ ಡೈರಿ. ಇಲ್ಲಿ ಗೇಟ್ಗೆ ಬಂದಿದ ತಕ್ಷಣ ಒಂದು ಬೋರ್ಡ್ ಹಾಕಿದ್ದಾರೆ, ಸಪ್ಪಲಮ್ಮ ದೇವಿ ದೀಪೋತ್ಸವ ನಮ್ಮೂರ ಹಬ್ಬ ಗಂಗಾಪುರ, ಎಲ್ಲರಿಗೂ ಸ್ವಾಗತ, ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾಳೆ ಬನ್ನಿ, ಮಟನ್ ಊಟ ಇರುತ್ತೆ. ಇದು ನಮ್ಮೂರ ಹೆಬ್ಬಾಗಿಲು. ನಾವು ಅಲ್ಲಿ ಹಾಕ್ಸಿದ್ದೀವಿ, ನಮ್ಮ ಗ್ಯಾಂಗ್ದಲ್ಲ ಅಲ್ಲಿ ಫೋಟೋಸ್ ಹಾಕ್ಸಿದ್ದೀವಿ, ನೋಡ್ಬೋದು. ಇಲ್ಲಿ ಎಂಟ್ರೆನ್ಸ್ ಬಂದಿದ ತಕ್ಷಣ ಅದೇ ಇರೋದು. ಇದು ನಮ್ಮ ಬೆಳಿಯಪ್ಪನವರ ಕುಟುಂಬ. ಇಲ್ಲಿ ಫೋಟೋಗಿದೆಯಲ್ಲ, ಇಲ್ಲೆಲ್ಲ ನಮ್ಮ ಅಣ್ಣ ತಮ್ಮಂದ್ರೆ. ಇಲ್ಲೇ ನಮ್ದು ಎಲ್ಲ ನಮ್ಮದೇ ಮನೆಗೆ ಇರೋದಿಲ್ಲ ನೋಡಿ, ಫುಲ್ಲು ನಮ್ಮ ಬೆಳಿಯಪ್ಪನವರ ಕುಟುಂಬ ಅವ್ರದ್ದು. ಬರ್ತೀಯಲ್ಲ, ನಮ್ಮ ಬಿಳಿಯಪ್ಪನವರ ಕುಟುಂಬದವರು ಇನ್ನೂ ತುಂಬಾ ಜನ ಇದ್ದಾರೆ. ಸದ್ಯಕ್ಕೆ ಇಷ್ಟು ಜನ ಆಟ ಆಡಕ್ ಬಂದಿದ್ದಾರೆ. ಏನ್ ಆಟ ಆಡ್ತಾ ಇದ್ರಮ್ಮ? ಐಸ್ ಪೈಸಾ, ಐಸ್ ಅಂಡ್ ವಾಟರ್ ಆಡ್ತಿದಾರೆ. ಇದೇ ಗಂಗಾಪುರ. ಇವತ್ತು ಫುಲ್ ಮಿಂಚ್ತಾ ಇದೆ. ಇವತ್ತು ಫುಲ್ ಮಿಂಚ್ತಾ ಇದೆ ನಮ್ಮೂರೆಲ್ಲಾನು. 20 ವರ್ಷ ಆಯ್ತು ಗುರು ಊರಬ್ಬ ಮಾಡಿ. ಆಫ್ಟರ್ ಲಾಂಗ್ ಟೈಮ್ 20 ವರ್ಷ ಆದ್ಮೇಲೆ ಊರಬ್ಬ ಮಾಡ್ತಿದ್ದಾರೆ. ನಮ್ಮೂರಿಗೆ ಒಂಥರ ಕಳೆ ಬಂದಿದೆ, ಫುಲ್ ಮಿಂಚಿಂಗು. ನಾವು ಅನ್ಕೊಂಡಿರಲಿಲ್ಲ ಈ ತರ ಮಾಡ್ತಾರೆ ಅಂದ್ಬಿಟ್ಟು. ಹೌದು, 20 ವರ್ಷ ಆದ್ಮೇಲೆ ನಮಗೂ ನಾವು ಯಾವಾಗ ಚಿಕ್ಕ ಮಕ್ಳಿರುವಾಗ ಮಾಡಿರೋದು. ನಮಗೂ ಒಂಥರ ಖುಷಿ ಇವಾಗ ನೋಡಕ್ಕಿದೆ, ಈ ವಾತಾವರಣ ನೋಡಕ್ಕ. ಈ ಊರಬ್ಬ ನೋಡಿದ್ರೆ ಒಂಥರ ಖುಷಿ ಗುರು. ನಿಜ, ಊರಬ್ಬ ಮರೆಯೋಕ್ಕೆ ಆಗಲ್ಲ. ಅದೊಂಥರ ಮೆಮೊರಿ ಥರ. ಎಲ್ಲರೂ ಎಲ್ಲಿರೋ ಊರು ಬಿಟ್ಟು ಹೋಗಿರೋರೆಲ್ಲ ಬಂದು ಇಲ್ಲಿ ಸೇರಿ, ಎಲ್ಲರೂ ಸೇರಿ, ಫ್ರೆಂಡ್ಸ್ ಎಲ್ಲ ಸೇರಿ ಮಾಡೋದೇ ಒಂಥರ ಹಬ್ಬ ಥರ ಇರುತ್ತೆ. ಎಸ್, ಈಗ ಬಂದಿದ್ದೀವಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ. ತೋರಿಸ್ತೀನಿ ಬನ್ನಿ. ಇದು ನಮ್ಮೂರ ಹಳೇ ದೇವಸ್ಥಾನ. ಫಸ್ಟ್ ಇಲ್ಲಿ ಇದ್ದಿದ್ದು ಸಪ್ಲಮ್ಮನ ದೇವಸ್ಥಾನ ಇತ್ತು. ಈಗ ಸಪ್ಲಮ್ಮನ ದೇವಸ್ಥಾನ ಅಲ್ಲಿ ಮಾಡಿದ್ದೀವಿ. ಈಗ ಇದು ಬಂದ್ಬಿಟ್ಟು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಅತಿ ಪುರಾತನ ದೇವಸ್ಥಾನ. ಇದು ನಾವು ಚಿಕ್ಕೂರಾಗಿದ್ದಾಗ ಅಂಗನವಾಡಿ ಇದಿದ್ದು, ಹಳೆ ಅಂಗನವಾಡಿ. ನಾನು ಇವನು ಇಲ್ಲಿ ಬರ್ತಿದ್ವಿ. ಏನಕ್ಕೆ ಬರ್ತಿದ್ವಿ? ಒಂಥರ ಖುಷಿ ಅಂಗನವಾಡಿ ಬರ್ಬೇಕಂದ್ರೆ ಫುಡ್ ತಿನ್ನಕ್ಕೆ, ಫುಡ್ ತಿನ್ನೋಕ್ಕೋಸ್ಕರ ಬರ್ತಿದ್ವಿ. ಆ ಟೇಸ್ಟ್ ಎಲ್ಲೂ ಸಿಗಲ್ಲ. ಅಂದ್ಬಿಟ್ಟು ಅಂಗನವಾಡಿಗೆ ಬಂದು ತಿನ್ಕೊಂತ ಇದ್ದೀವಿ. ಆ ಫುಡ್ಡೇ ಇಲ್ಲ ಇವಾಗ ಬೇರೆ ಬೇರೆ ಮಾಡ್ತಿದ್ದಾರೆ. ಆ ಫುಡ್ ಅಂತ ಕೊಡ್ತಿದ್ರು, ಆ ಫುಡ್ಡೇ ಇಲ್ಲ ಈಗ. ಇದೇ ನಮ್ಮ ಹಳೆ ಅಂಗನವಾಡಿ. ಈಗ ಹೊಸದಾಗಿದೆ. ಅದು ಸ್ಕೂಲ್ ಹತ್ರ ಸಪ್ಲಮ್ಮನ ದೇವಿ ದೇವಸ್ಥಾನ ಪಕ್ಕದಲ್ಲಿ ಆಗಿದೆ. ನಾಳೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಜನರೆಲ್ಲೂ. ನಾಳೆ ಫುಲ್ ಬಾಡೂಟನೇ. ಸೊ ನಾಳೆದು ನಿಮಗೆ ಒಂದು ವಿಡಿಯೋ ಮಾಡ್ತೀನಿ. ಇದು ನಮ್ಮೂರು ಸರ್ಕಲ್ ಏನು? ಸರ್ಕಲ್ ಇದು ಹುಡುಗರ ಅಡ್ಡ ಇದು. ಈಗ ನಮ್ಮೂರ ದೇವಿ ಬಂತು. ಇದೇ ಸಪ್ಪಲಮ್ಮ ದೇವಿ, ಗ್ರಾಮ ದೇವತೆ. ಇದು ಸಪ್ಪಲಮ್ಮ ದೇವಸ್ಥಾನ. ಇದು ನಮ್ಮೂರ ಗ್ರಾಮ ದೇವತೆ. ಇದು ಹಳೆ ಕಾಲದ ದೇವಸ್ಥಾನ ಮೊದಲು ಹಳೇದಾಗಿತ್ತು. ಈಗ 6 ತಿಂಗಳ ಹಿಂದೆ ನವೀಕರಣ ಮಾಡಿ ಹೊಸದಾಗಿ ಮಾಡಿದ್ದಾರೆ. ಹೊಸದಾಗಿ ಮಾಡಿ ಈಗ ಊರ ಹಬ್ಬ ಥರ ಮಾಡ್ತಾ ಇದ್ದಾರೆ. ಇದು ನೋಡಲು 2 ಕಣ್ಣು ಸಾಲದಲ್ಲಿ ಆ ಥರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಮಿಂಚ್ತಾ ಇದೀವಿ ನಮ್ಮ ಗ್ರಾಮ ದೇವತೆ. ಇದು ನಮ್ಮೂರ ಹೊಸ ಅಂಗನವಾಡಿ, ಹೊಸದಾಗಿ ಕಟ್ಟಿರೋದು. ಇದು ನಾನು ಆಗ್ಲೇ ತೋರಿಸಿದ್ನಲ್ಲ, ಅದು ಹಳೇದು. ಅದಾದ್ಮೇಲೆ ಇದು ಕಟ್ಟಿದ್ದು.
ಇದು ಗಂಗಾಪುರದ ಹಿರಿಯ ಪ್ರಾಥಮಿಕ ಶಾಲೆ. ಫಸ್ಟ್ ನಮ್ಗೆ ಇದ್ದಿದ್ದು 1ನೇ ಕ್ಲಾಸು 2ನೇ ಕ್ಲಾಸು ಇಲ್ಲೇ ಇದ್ದಿದ್ದು. ಸೊ ಈಗ ದಬ್ಬಾಕ್ಬಿಟ್ಟು ಬೇರೆ ಕಟ್ಟಿದ್ದಾರೆ ಇಲ್ಲಿ. ನಮ್ಗೆ ಊಟ ಆಗ್ತಿದ್ದು ಎಲ್ಲಿ ಗೊತ್ತಾ, ನಮಗೆ ಸ್ಟಾರ್ಟ್ ಆಗಿದ್ದು 1ನೇ ಕ್ಲಾಸಲ್ಲಿ ನಮಗೆ ಊಟ ಫಸ್ಟ್ ಸ್ಟಾರ್ಟ್ ಆಗಿದ್ದು. ನಮಗೆ ಊಟ ಇಲ್ಲ ಆಗ್ತಿದ್ರು. ರಾಜೇಶ್ ಅದು ಗೊತ್ತಾ, ನೆನಪಿದೆಯಾ? ನೆನಪಿನ ಮರೆಯೋಕ್ಕಾಗುತ್ತಾ? ಇದು ಮರೆಯೋಕ್ಕಾಗಲ್ಲ. 2 ಮತ್ತು ನಮಗೆ 3 ಮತ್ತು 4ನೇ ತರಗತಿ ಇದು ನಮ್ಮ ದೊಡ್ಡ ಮೇಷ್ಟ್ರು ಅನ್ನೋದು ಇಲ್ಲೇ ಇರ್ತಾ ಇದ್ರು. ದೊಡ್ಡ ಮೇಷ್ಟ್ರು ಅಂದರೆ ಹುಚ್ಚ ಹೇಳ್ಕೊಂಡಿದ್ರು. ದೊಡ್ಡ ಮೇಷ್ಟ್ರು ಅಲ್ಲಿ ಬರ್ತಾವ್ರೆ ಅಂದರೆ ಇಲ್ಲಿ ಯಾರು ಒಬ್ಬರು ಎಲ್ಲ ಸೈಲೆಂಟು. ದೊಡ್ಡ ಮೇಷ್ಟ್ರು ಅಂದರೆ ಅಷ್ಟು 30ರಿಂದ 45 ವರ್ಷ ಏನೋ ಇಲ್ಲೇ ಇದೇ ಶಾಲೆಯಲ್ಲಿ ಸರ್ವಿಸ್ ಮಾಡಿದ್ದಾರೆ ದೊಡ್ಡ ಮೇಷ್ಟ್ರು ಅಂದ್ಬಿಟ್ಟು. ದೊಡ್ಡ ಮೇಷ್ಟ್ರು ಅಂದರೆ ಎಲ್ಲರಿಗೂ ಭಯ, ಎಲ್ಲರೂ ಕೇಳಿ ಊರಲ್ಲಿ ಎಲ್ಲರಿಗೂ ದೊಡ್ಡ ಮೇಷ್ಟ್ರು ಅಂದರೆ ಫುಲ್ ಫೇಮಸ್ ಆಗಿದ್ದಾರೆ. ಅವಾಗೇನು ಗೊತ್ತಾ, ದೊಡ್ಡ ಮಾಸ್ಟರ್ ಇದ್ರಲ್ವಾ, ಅವ್ರಿಗೆ ಬೇರೆ ಕಡೆ ಎಲ್ಲಾದ್ರೂ ಹೋಗಿರೋರು ನಾವು ಗಲಾಟೆ ಮಾಡ್ತಿದ್ದು ಅನ್ಕೋ, ಈ ತರ ಬಗ್ಗಿ ನೋಡ್ತಾ ಇದ್ರು. ಈ ತರ ಬಗ್ಗಿ ನೋಡ್ಬಿಟ್ಟು ಅವಾಗ ಒಂದು ಕ್ವಶನ್ ಕೇಳ್ತಾ ಇದ್ದೆ ಬಂದ್ಬಿಟ್ಟು, 2 ಎಳ್ಳಿ ಎಷ್ಟು ಬೆಂಗಳೂರಿಗೆ ಬೇಕನ್ಸೋನೆ ಬೇಮ್ ಗಾತಲಗಟ್ಲುಗ ಲಾಕೊಂಬಳ್ಳೂರು ಹಾಕೊಂಬರು ಆ ತರ ಹೇಳ್ಬೇಕಾಯ್ತು. ಮರ್ಯಾಕ್ ಕೂಡ ಆಗಲ್ಲ ನಮ್ಮ ಕೈಲಿ ಆ ತರ ಹೇಳ್ತಾ ಇದ್ರು. ಹೇಳಿಲ್ಲ ಅನ್ಕೊಳ್ಳಿ, ಹಗ್ಗ ತಗೊಂಡು ಅಲ್ಲೇ ಹೊಡಿತಿದ್ರು. ಹಗ್ಗ ಅಂದ್ರೆ ಹಗ್ಗ, ಕೋಲು ಅಂದ್ರೆ ಕೋಲು, ಹೊಡಿತಾ ಇದ್ರು. ಅವ್ರಂದ್ರೆ ಒಂದು ಭಯ ಇಟ್ಟಿದ್ರು. ಹೌದು, ಅಷ್ಟೊಂದು ನೆನಪು. ಮತ್ತೆ ಇನ್ನೊಂದು ಹೇಳ್ಬೇಕು ನಿಮ್ಗೆ, ಅವ್ರು ಬರೋ ನಮ್ಗೆ ಸೈನ್ ಯಾವ್ದು ಅಂದ್ರೆ, ಒಂದು ಅವ್ರ ಹತ್ರ ಎಕ್ಸೆಲ್ ಒಂದಿತ್ತು. ಅದು ಎಷ್ಟು ಸೌಂಡ್ ಬರ್ತಿತ್ತು, ಬರ್ರದ ಸೌಂಡ್ ಬರ್ತಾ ಇತ್ತು. ಅವಾಗ ಕುತ್ಕೊಂಡ್ಬಿಡ್ತಾ ಇತ್ತು. ಒಬ್ರು ಒಂದು ವಾಯ್ಸ್ ಬರ್ತಾ ಇರ್ಲಿಲ್ಲ, ಆ ತರ ಇಟ್ಟಿದ್ರು. ತುಂಬಾ ಮಿಸ್ ಮಾಡ್ಕೊಂತೀವಿ ಅವ್ರನ್ನ. ಇಲ್ಲಿ ಇರೋದು 6th ಮತ್ತು 7th ಕ್ಲಾಸ್. ಫಸ್ಟ್ ನಮ್ಗೆ ಇರ್ಲಿಲ್ಲ ಇದು. ನಮ್ಗೆ ಫಸ್ಟ್ 5ನೇ ಕ್ಲಾಸ್ ತನಕ ಮಾತ್ರ ಇತ್ತು. ನಾವು 6th ಮತ್ತು 7th ತಾವರೆಕೆರೆಗೆ ಹೋಗ್ಬೇಕಾಗಿತ್ತು. ಇಲ್ಲಿಂದ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಈಗ ಹೊಸದಾಗಿ ಇದನ್ನ ಕಟ್ಟಿದ್ದಾರೆ. ಈಗ ಆಗ ಫಸ್ಟ್ ಇಲ್ಲಿ ಪಾಟಮನ್ ಮನೆ ಅಂತ ಒಂದಿತ್ತು, ಓಕೆನಾ? ಅದನ್ನ ಕಂಡ್ರೆ ನಮ್ಗೆ ಹೆವಿ ಭಯ. ಇಲ್ಲೊಂದು ಚಕ್ಕೋತಿ ಮರ ಅಂತ ಇಲ್ಲೊಂದಿತ್ತು. ಅದ್ರದ್ದು ತುಂಬಾ ಚಕ್ಕೋತಿಕಾಯಿ ಅದ್ರಲ್ಲಿ ತಿಂದಿದ್ದೀವಿ. ಮತ್ತೆ ಇಲ್ಲಿ ಬೀಸಲ್ ಗಂಗಪ್ಪ ಅಂತ ಒಬ್ರು ಅವ್ರ ಹತ್ರ ಬೀಗ, ಶಾಲೆ ಬೀಗ ಅವ್ರ ಹತ್ರ ಕೊಟ್ಟಿರ್ತಾ ಇದ್ರು. ನಾವು ಬೀಗ ತಗೊಂಡು ಹೋಗು ಭಯ ಬೀಳ್ತೇವೆ. ಅವ್ರ ಹತ್ರ ಅವ್ರ ಮೀಸೆ ಹಂಗಿತ್ತು, ಅವ್ರ ಮೀಸೆ ನೋಡಿದ್ರೆ ಭಯ ಬೀಳ್ತಾ ಇದ್ರಿ. ಇಲ್ಲಿ ಬರಕ್ಕೆ ಭಯ ಬೀಳ ಹಂಗಿತ್ತು. ದೊಡ್ಡ ಮಾಸ್ಟರ್ಗೆ ಎಷ್ಟು ಭಯ ಪಡ್ತಾ ಇದ್ವೋ ಅವ್ರಿಗೂ ಅಷ್ಟೇ ಭಯ ಪಡ್ತಾ ಇದ್ವಿ ನಾವು, ನಿಜವಾಗಿ. ಇದು ಬಂದ್ಬಿಟ್ಟು ನಮ್ಗೆ 5ನೇ ಕ್ಲಾಸ್ ಇಲ್ಲಿ ತಗೊಂತಿದ್ದು. ನಮ್ಗೆ 5ನೇ ಕ್ಲಾಸ್ ತಗೊಂತಿದ್ದು ಲತಾ ಮೇಡಮ್ ಅಂತ. ಲತಾ ಮೇಡಮ್ ಅಂದ್ರೆ ಎಷ್ಟು ಒಳ್ಳೆಯವ್ರು ಅಂದ್ರೆ, ಆಗ ನಮ್ಗೆ ಹಾಕ್ಲಿಕ್ಕೆ ಬಟ್ಟೆನೇ ಇರ್ತಿರ್ಲಿಲ್ಲ. ಅವ್ರ ಮಕ್ಕಳು ಬಟ್ಟೆಗಳೆಲ್ಲ ನಮಗ್ ಕೊಡ್ತಿದ್ರು. ಅವರು ಅಷ್ಟು ಒಳ್ಳೆಯವರು. ಅವರು ತುಂಬಾ ಚೆನ್ನಾಗಿ ಮಾಡ್ತಿದ್ರು ಪಾಠಗಳೆಲ್ಲ. ನಾವು ಲತಾ ಮೇಡಮ್ ಬಂದೇ ಸಾಕು, ನಮ್ಮ ಕ್ಲಾಸ್ ಮೇಡಮ್ ಬರ್ತಿದ್ವಿ ಮೇಡಮ್, ನೀವು ಟೊಮಾಟೋ ಕಿತ್ಕೊಂಡ್ ಬರ್ತಿದ್ವಿ ಮೇಡಮ್, ನೀವು ಮಾನ್ಕಾಯಿ ಕಿತ್ಕೊಂಡ್ ಬರ್ತಿದ್ವಿ ಮೇಡಮ್, ಅದು ಬೆಳಗ್ಗೆ ಹೋದೋ ಸಾಯಂಕಾಲ ಬರ್ತಾ ಇದ್ರಿ, ಏನು ಕೇಳ್ತಾ ಇಲ್ಲ. ಪಾಪ ತುಂಬ ಒಳ್ಳೆಯವರು, ಓದೋದೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಅವ್ರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಲ್ರಿಗೂ. ಸ್ಕೂಲಲ್ಲಿ ಇದ್ದಾಗ 3 ಜನ ಮಾಸ್ಟರ್ ಇದ್ರು, ಒಬ್ರು ಮೇಡಮ್ ಇದ್ರು. ನಂಜಪ್ಪ ಸರ್ ಅಂತ ದೊಡ್ಡ ಮೇಸ್ಟ್ರು, ಅವರು ಹೆಡ್ ಮಾಸ್ಟ್ರು. ಇನ್ನೊಬ್ರು ನರಸಿಂಹಮೂರ್ತಿ ಮಾಸ್ಟರ್, ಅವ್ರು ಚಿಕ್ಕ ಮೇಸ್ಟ್ರು. ಅವರು 3rd ಮತ್ತು 4th ತಗೊಂತಿದ್ರು. ಬಸಪ್ಪ ಮಾಸ್ಟ್ರು ಅಂತ, ಅವರು 1st ಸ್ಟ್ಯಾಂಡರ್ಡ್ ಮತ್ತು 2nd ಸ್ಟ್ಯಾಂಡರ್ಡ್ ತಗೊಂತಿದ್ರು. ಅವರು ರಿಟೈರ್ಡ್ ಆಗಿಬಿಟ್ಟು ಟ್ರಾನ್ಸ್ಫರ್ ಆದ್ರು, ಬೇರೆ ಸ್ಕೂಲ್ಗೆ ಟ್ರಾನ್ಸ್ಫರ್ ಆದ್ರು. ಆಗ ನಾವೆಲ್ಲ ಎಷ್ಟು ಹತ್ತಿದ್ದೀವಿ ಅಂದರೆ ಅಷ್ಟು ಒಳ್ಳೆಯವರು. ಅವರು ತುಂಬ ಮಿಸ್ ಮಾಡ್ಕೊಂತಿದ್ವು ಅವರು. ಈಗ ಇಲ್ಲಿ ಮನೆಗಳೆಲ್ಲ ಇದೆಯಲ್ಲ, ಆಗ ನಾವು ಓದುವಾಗ ಇಲ್ಲಿ ಏನೂ ಇರಲಿಲ್ಲ. ಇಲ್ಲೊಂದು ದೊಡ್ಡ ಆಲದ ಮರ ಒಂದಿತ್ತು. ಈ ಕಡೆ ನಾವು ರೆಸ್ಟ್ ರೂಮ್ಗೆಲ್ಲ ಹೋಗ್ತಿದ್ವಿ. ಈ ಕಡೆ ಬಾಯ್ಸ್ ಹೋಗ್ತಿದ್ವಿ, ಆ ಕಡೆ ಗರ್ಲ್ಸ್. ಏರಿಯಾ ಜಾಸ್ತಿ ಇಂಪ್ರೂವ್ಮೆಂಟ್ ಆಗೈತೆ ಈಗ, ಮೊದಲೇನು ಇರಲಿಲ್ಲ. ಫಸ್ಟ್ ಈ ಥರ ಎಲ್ಲ ಇರಲಿಲ್ಲ ಈ ಏರಿಯಾ. ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲೆಲ್ಲ ನಮ್ಮ ದೋಸ್ತಿಗಳೇ ಇರೋದು ಇಲ್ಲಿ ಈ ಏರಿಯಾದಲ್ಲಿ. ಮೊದಲು ಈ ಏರಿಯಾನ ಓಣಿ ಅಂತ ನಾವು ಕರಿತಾ ಇದ್ವಿ. ಹೌದೌದು. ಇಲ್ಲಿಂದ ಚಿಕ್ಕತೋಪಿಗೆ ಹೋಗಕ್ಕೆ ಇದೆ ಮೇನ್ ದಾರಿ ಆಗಿತ್ತು. ಇಲ್ಲಿಂದ ಬೇಗ ರೀಚ್ ಆಗ್ತಾ ಇದ್ವಿ ನಾವು. ಇವಾಗ ಇದು ಕಾಲೋನಿ ಆಗಿದೆ. ಇದು ಕಾಲೋನಿ ಆಗಿಬಿಟ್ಟಿದೆ, ಎಲ್ಲ ಡೆವಲಪ್ ಆಗಿಬಿಟ್ಟಿದೆ ಈಗ. ಸ್ವಲ್ಪ ದೂರ ಹೋದ್ರೆ ಸ್ಟಾಪ್ ಆಗುತ್ತೆ. ಇದು ನಮ್ಮ ಚಿಕ್ಕತೋಪ್ ಅಂದ್ಬಿಟ್ಟು ರನ್ನಿಂಗ್ ರೇಸ್ ಬಿಡಕ್ಕಲ್ಲ ಅಲ್ಲಿ ಜಾಗ ಸಾಕಾಗ್ತಿರ್ಲಿಲ್ಲ. ಆಗ ನಮ್ಗೆಲ್ಲ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ 100 ಮೀಟರ್ 200 ಮೀಟರ್ ಎಲ್ಲ ಇಲ್ಲೇ ಆಡಿಸ್ತಿದ್ವಿ. ಇವಾಗ ಹೊಸದಾಗಿ ಟಾರ್ ರೋಡ್ ಹಾಕಿರೋದು. ಅವಾಗ ಮಣ್ಣು ರೋಡ್ ಇತ್ತು, ಚೆನ್ನಾಗಿತ್ತು. ಅವಾಗ ಇಲ್ಲೇ ನಮ್ಮೆಲ್ಲ ಆಟ ಆಡ್ತಾ ಇದ್ದು. ನಮ್ದೇನು ಆಟ ಆಡಿದ್ರೆ ಆಡ್ಸೋದೆಲ್ಲ ಸ್ಕೂಲಿಂದ ಇಲ್ಲೇ ಆಡ್ತಾ ಇದ್ರು. ಇಲ್ಲಿ ದೊಡ್ಡ ಹುಣಸೆ ಮರಗಳೆಲ್ಲ ಇತ್ತು ಅವಾಗ. ಇವಾಗ ಇದನ್ನ ಚಿಕ್ಕತೋಪ್ ಅಂತ ಕರಿತೀವಿ ನಾವು. ಇಲ್ಲಿ ಎಷ್ಟು ಕ್ರಿಕೆಟ್ ಆಡಿದೀವಿ ಅಂದ್ರೆ ತುಂಬಾ ಕ್ರಿಕೆಟ್ ಆಡಿದೀವಿ ಇಲ್ಲಿ. ಇದೇ ಚಿಕ್ಕತೋಪ್ ಅಂತ. ಮಾವಿನ ಮರಗಳಿತ್ತು, ಹುಣಸೆ ತೋಪು ಇತ್ತು, ಎಲ್ಲ ಇಲ್ಲೇ ಇತ್ತು. ಮಾತ್ರ ಅವಾಗ 20 ಪೈಸೆ 20 ಪೈಸೆ 30 ಪೈಸೆ ಇಲ್ಲಿ 20 ಪೈಸೆ ಇತ್ತಲ್ಲ, 20 ಪೈಸೆ ಎಂಟಾಣಿ ಇದ್ದಾಗ ನಾವು ಇಲ್ಲಿ ಹೋಗಿ ಬರ್ತಾ ಇದ್ರಿ ಏನಕ್ಕಾದ್ರೆ ಆಗಲಿ ಅಂತ. ಎಲ್ಲ ನಾಳೆಗೆ ರೆಡಿ ಆಗ್ತಾ ಇದ್ದಾರೆ, ಪೆಂಡಲ್ಗೆಲ್ಲ ಹಾಕಿದ್ದಾರೆ. ನಾಳೆ ಫುಲ್ಲು ನಾನ್ ವೆಜ್ ಊಟನೇ, ಫುಲ್ ಬ್ಯಾಟಿಂಗ್ ನಾಳೆ. ಲೆಫ್ಟ್ ಹೋಗೋಣ. ಈಗ ಬರ್ತಿರೋದು ಹುಣಸೆ ಮರ ಅಂತ ಇದೆಯಾ ಅಡ್ಡದ ಹೆಸರು. ಇಲ್ಲಿ ತುಂಬಾ ಆಟಗಳು ಆಡ್ತಿದ್ವಿ, ಗೋಲಿ ಆಟ, ಬುಗುರಿ ಆಟ ಎಲ್ಲ ಇಲ್ಲೇ ಆಡ್ತಿದ್ವಾಗ. ಶೀಕ್ರೆ ತೋಕೋದು. ಇಲ್ಲೊಂದು ಕಳ್ಳಿ ಇತ್ತಿದ್ದು ಮೇಷ್ಟ್ರ ಮನೆ, ನಮ್ಮೂರು ಮೇಷ್ಟ್ರ ಮನೆ. ಇಲ್ಲೊಂದು ಕಳ್ಳಿ ಇತ್ತಾಗ ದೊಂಗ್ರ ಅಂತೀವಿ ನಾವು.
ಸೊ ಇಲ್ಲೊಂದು ಹುಣಸೆ ಮರ ಇತ್ತು. ಇಲ್ಲಿಂದ ನಮ್ಮ ಅಣ್ಣವರೆಲ್ಲ ಪೆಂಡಲ್ಸ್ ಎಲ್ಲ ಹಾಕಿದ್ದಾರೆ. ಹಾಯ್ ಹಾಯ್ ಅಣ್ಣ ಒಂದೊಂದು ಮಾಡ್ಬಿಟ್ಟು ಮತ್ತೆ ಮಾಡ್ತೀವಿ. ಇದೆಲ್ಲ ನಾವು ಆಟ ಆಡ್ದೆ ಜಾಗ ಅವಾಗ ಇದೆಲ್ಲ ಜಾಗ ಇದೆಲ್ಲ ಕಾಂಗ್ಮರಲ್ಲಿ ಇರ್ತಾ ಇತ್ತು. ನಮ್ದೇ ಜಮೀನ್ ಗುರು ಇದು. ಇದನ್ನ ಕಣ ಅಂತ ಕರಿತೀವಿ. ಇಲ್ಲಿ ಎಲ್ಲ ನಮ್ಮೂರು ಹುಡುಗರು ಕ್ರಿಕೆಟ್ ಆಡೋದನ್ನ ಇಲ್ಲೇ ಕಲ್ತಿರೋದು. ಆಗ ದೊಡ್ಡವರೆಲ್ಲ ಬಂದ್ಬಿಟ್ಟು ನಾವು ದೊಡ್ಡವ್ರ ಜೊತೆಯಲ್ಲಿ ಆಡ್ತಿದ್ವಿ. ಚಿಕ್ಕವ್ರು ನಾವು ಅವಾಗ ದೊಡ್ಡವ್ರ ಜೊತೆ ಆಡ್ತಿದ್ವಿ. ಸೊ ನಮ್ಮೂರವರೆಲ್ಲ ಕಲ್ತಿರೋದು ಇದೇ ಪ್ಲೇಸ್ ಅಲ್ಲಿ. ಏನ್ ರಾಜೇಶ್? ಹೌದು ನಾವು ಮನೆಗಳು ಏನು ಇರಲಿಲ್ಲ ಇಲ್ಲಿ. ನಾವು ಆಡಕ್ ಬರೋದು ಎಷ್ಟು ನಮ್ಮನ್ನ ನಾವು ಬರ್ತೀರ ಕೇಳ್ಕೊಂಡ್ರೆ ಅವಾಗ ನಾವೇ ಇರೋ ಬಾಲ್ ಇರೋ ಸ್ವಲ್ಪ ಇರೋ ಆಮೇಲೆ ಆಡಿಸಿ ಅಂದ್ಬಿಟ್ಟು ಒಂದ್ 2 ಬಾಲ್ ಕೊಡ್ತಾ ಇದ್ರು ಅಷ್ಟೇ ನಮಗೆ. ಅದ್ರ ದೊಡ್ಡರ ನಾವು ಕಲ್ತ್ಕೊಂಡು ನಾವು ಯೋಚನೆ ಆಡೋರು ಆಗಿದ್ದೀರಿ. ಅವಾಗೆಲ್ಲ ಇಲ್ಲೇ ಆಡ್ತಾ ಇದ್ದಿಲ್ಲ, ಮನೆಯಲ್ಲ ಏನಿಲ್ಲ. ಅವಾಗ ದೊಡ್ಡ ಕ್ರಿಕೆಟ್ ಆಡಕ್ಕೆ ಇದೇ ಜಾಗ, ಇದೇ ಸ್ಟೇಡಿಯಂ ತರ ಇತ್ತು ನಮ್ಗೆ. ಹುಡುಗರಿಗೆ ಅವಾಗ ಅಷ್ಟೊಂದು ಕ್ರೇಜ್ ಇತ್ತು. ಹೌದು, ಈಗೆಲ್ಲ ಹೋಗ್ಬಿಟ್ಟಿದೆ ಅನ್ಸುತ್ತೆ. ಆಕ್ಚುಲಿ ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ದೆ ಇನ್ನೊಂದು ಹೇಳ್ಬೇಕು. ಕ್ರಿಕೆಟ್ ನಮ್ಮೂರಲ್ಲಿ ನಾವು ಇದ್ದಾಗ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ ನಮ್ದೊಂದು ಟೀಮು ಇವೊಂದೊಂದು ಟೀಮು. ಯಾವಾಗೂ ಕಿತ್ತಾಡೋದೆ ನಾವು. ಕಿತ್ತಾಡಿದ್ರು ಗೇಮ್ ಹೌದು ಆ ತರ ಆಡ್ತಿದ್ವಿ. ಹೆವಿ ಆಡಿದ್ವಿ ನಾವು. ಜಾಸ್ತಿ ಎಲ್ಲ ಆಡಿದ್ರೆ ಚಿಕ್ಕ ತೋಪ ದೊಡ್ಡ ತೋಪ ಇಲ್ಲ ಆಕ್ಚುಲಿ ನಾವು ಚಿಕ್ಕವ್ರು ಆಡ್ತಿದ್ವಿ ಚಿಕ್ಕ ತೋಪಲ್ಲಿ. ಇಲ್ಲಿ ದೊಡ್ಡವ್ರು ಆಡ್ತಿದ್ರು. ಅವ್ರ ಜೊತೆ ಬಂದ್ಬಿಟ್ಟು ನಾವು ಸೇರ್ಕೊಂಡು ಆಡ್ತಿದ್ವಿ. ಆಮೇಲೆ ಇವ್ರ ಮನೆ ಒಂದಿತ್ತು ಇಲ್ಲಿ. ಅವ್ರ ಮನೆ ಹಿಂದ್ಗಡೆ ತುಂಬಾ ಆಡಿದೀವಿ. ಆ ಮನೆಗೆ ಹೋಗಿ ಬಡ್ರೆ 6 ಇವಂದೊಂದು ಟೀಮು ನಂದೊಂದು ಟೀಮು. ಇವ್ರು ಬರ್ತಿದ್ರು, ಇವ್ರು ಬರ್ತಿದ್ದ. ಇಲ್ಲಿ ಕ್ರಿಕೆಟ್ ಒಂದೇನಾ ಇಲ್ಲ ಗೋಲಿ ಆಟ, ಚಿನ್ನಿ ದಾಂಡು, ಗೋಲಿ ಆಟ, ಬುಗುರಿ ಎಲ್ಲ ಆಡಿದಿರಿ ಇಲ್ಲಿ. ಎಲ್ಲ ಆಡಿದಿರಿ ಇಲ್ಲಿ. ಬಚ್ಚಾಗ ಆಡ್ತಿದ್ರು. ಬೊಂಬೆಗಳೆಲ್ಲ ಬೆಂಕಿ ಪಣ್ಣ, ಆಮೇಲೆ ಪೆಪ್ಸಿ, ಕೋಕೋ ಕೋಲಾ ಮುಚ್ಚಳ ಅದು 10 ಅಂದ್ಬಿಟ್ಟು ಇಕ್ಕೋದು. ಎಷ್ಟು ಆಟ ಆಡಿರೋದು ಎಲ್ಲ ಇಲ್ಲೇ ಆಡಿರೋದು. ಬಚ್ಚ ಆಟ ಎಷ್ಟು ಆಡಿದ್ರ. ಬೊಂಬೆಗಳು 1 ರೂಪಾಯಿಗೆ 100 ಲೆಕ್ಕ ಹಾಕೊಡೋದು. ಬೆಂಕಿ ಪಣ್ಣ ಬರ್ತಾವಲ್ಲ 100 ಲೆಕ್ಕ ಹಾಕೊಡೋದು. ಗೋಲಿ ಸರ್ಕಲ್ ಹಾಕ್ಬಿಟ್ಟು ಸೆಂಟ್ರಲ್ ಗೋಲಿ ಆಡೋದು ಅದು ಆಡ್ತಾ ಇದ್ರಿ. ಆಮೇಲೆ ಶೂಟ್ ಆಡ್ತಾ ಇದ್ರಿ. ಗೋಲಿಗೆಲ್ಲ ಇಕ್ಕೋದು. ಆಮೇಲೆ ಕಾಸು 1 ರೂಪಾಯಿ 2 ರೂಪಾಯಿ ಇತ್ತು. 1 ರೂಪಾಯಿಗೆ 10 ಗೋಲಿ. ಬಿಸ್ಕೆಟ್, ಶೂಟು ಬಿಸ್ಕೆಟ್ ಆಡ್ತಾ ಇದ್ರಿ. ಮಾರಿ ಆಡ್ತಾ ಇದ್ರಿ. ಸೊ ಜಾಸ್ತಿ ಮೆಮೊರಿ ಇದಾವೆ ಈ ಗ್ರೌಂಡ್ ಅಲ್ಲಿ. ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ, ಚಿಕ್ಕ ಹುಡುಗರಿರೋ ಟೈಮಲ್ಲಿ ನಮಗೆ ಲೆಟ್ರಿನ್ಗೆ ಹೋಗೋಕ್ಕೆ ಟಾಯ್ಲೆಟ್ಸ್ ಏನು ಇರ್ತಿರ್ಲಿಲ್ಲ. ನಮ್ಗೆ ಯಾವ್ದು ಗೊತ್ತಾ ಆ ಪ್ಲೇಸು? ಇಲ್ಲಿ ಕಾಣಿಸ್ತಿದ್ಯಲ್ಲ, ಇಲ್ಲೊಂದು ನೀಲಗಿರಿ ತೋಪಿತ್ತು. ಈ ತೋಪಲ್ಲೇ ನಾವು ಹೋಗ್ತಿದ್ದಿದ್ದು. ಅಲ್ಲೊಂದು ಕುಂಟೆ ಇತ್ತು. ನೆಕ್ಸ್ಟ್ ಅದನ್ನಲ್ಲಿ ವಾಶ್ ಮಾಡ್ಕೊಂತಿದ್ದು. ಅದಕ್ಕೆ ಇಷ್ಟಪಟ್ಟು ಅದೇ ಫಸ್ಟ್ ಕುಂಟೆ ಅದೇ ಇದ್ದಿದ್ದು ಫೇಮಸ್. ಆ ಕುಂಟೆ ಅದೇ ಫಸ್ಟ್ ಕುಂಟೆ. ಇಲ್ಲ ಅವೆಲ್ಲ ಅಲ್ಲಿ ಬಂದು ಇಲ್ಲಿ ಮಾಡ್ಬಿಟ್ಟು ಅಲ್ಲಿ ಹೋಗಿ ಅಲ್ಲಿ ತೊಗೊಂಡ್ ಬರ್ತಾ ಇದ್ವಿ. ಹೌದು, ಚೆನ್ನಾಗಿರ್ತಾ ಇತ್ತು ಅವಾಗ ಬಯಲು ಶೌಚಾಲಯ. ಇವಾಗೆಲ್ಲಾನು ಬಾತ್ರೂಮ್ ಬಂದ್ಬಿಟ್ಟಿದೆ. ಆದ್ರೆ ಆ ಬಯಲು ಶೌಚಾಲಯ ಬಂದಷ್ಟು ಈ ಶೌಚಾಲಯ ಇದು ನಮ್ಮ ಮೇಷ್ಟ್ರ ಹಳೆ ಮನೆ. ಇದು ಸುಜಾತ ಮೇಡಮ್ ಇಲ್ಲೇ ಇದ್ದಿದ್ದು. ಆಮೇಲೆ ಹೊಸದಾಗಿ ಮೇಡಮ್ ಅಂದ್ರೆ ಅವರು ಅಲ್ಲೇ ಇದ್ದಿದ್ದು. ರಾಜರಾಜೇಶ್ವರಿ ಮೇಡಮ್ ಅವರು. ಹೌದು, ಅವರು ಚೆನ್ನಾಗಿ ಸ್ಕೂಲ್ ಇಂಪ್ರೂವ್ಮೆಂಟ್ ಮಾಡಿದ್ರು. ಬೋರ್ ಹತ್ರ ಒಂದು ಮಾಡ್ಬೇಕ್ರೆ ರಾಜೇಶ್ನವ್ರ ಮನೆ. ನಿಮ್ಮ ಮನೆ ಹತ್ರ ನಾವು ಕ್ರಿಕೆಟ್ ಆಡಿದ್ದೀವಿ. ಆಡಿದ್ದೀರಿ, ಇಲ್ಲೇ ಆಡಿದ್ದೀರಿ. ಇಲ್ಲೇ ಒಂದು ಒತ್ತ ಬರುತ್ತೆ ನಮ್ಮೂರಲ್ಲಾಗ ಇಲ್ಲೊಂದು ಬೋರ್ ಇತ್ತು. ಯಾವ ತರ ಬೋರ್ ಅಂದ್ರೆ ಇಲ್ಲೊಂದು ಇತ್ತು ಮೊದಲು. ನಾವು ಬೋರ್ ಬಂದಿದೆ ಸಾಕಿ. ಬೋರ್ ಬಂದಾಗಿಂದ ಅಷ್ಟೇ ಬರೋದು. ಬೋರ್ ಒತ್ತೋದು. ಆಮೇಲೆ ಕೆಳಗಡೆ ಕೈ ಅದ್ರ ಗ್ಯಾಪಲ್ಲಿ ಇಕ್ಕೊಂಡ್ಬಿಟ್ಟು ಒತ್ತಿ ಗ್ಯಾಪ್ಗಳೆಲ್ಲ ನೀರು ಬರ್ತಿತ್ತಲ್ಲ, ಅವಾಗ ನಮ್ಮ ಖುಷಿ ನಮ್ಗೆ. ಅವಾಗ ನಮ್ಮ ಫ್ರೆಂಡ್ ಒಂದು ಇಬ್ಬರಿಗೂ, ಅವನು ರೆಡ್ಡಿ ಅಂದ್ಬಿಟ್ಟು ಆನಂದ್ ರೆಡ್ಡಿ ಅಂದ್ಬಿಟ್ಟಿದ್ದ. ಅವನು ಒಂದ್ಸತಿ ಹಿಂಗೆ ಒತ್ತಾಕೋದ ಕೈಗೆ ಬೆರಳು ಬೋರಲ್ಲಿ ಹಿಂಗೆ ಎತ್ತಿ ಕೈ ಕೊಟ್ಬಿಟ್ಟಿದ್ದ. ಅವನಿಗೂ ಅದೇ ತರ ಆಗಿತ್ತು. ತುಂಬಾ ಮೆಮೊರೀಸ್ ಇದೆ ಇಲ್ಲಿ. ತುಂಬಾ ಮೆಮೊರೀಸ್ ಇದೆ. ರಾಂಡ್ರ ಇದು ನಮ್ಮೂರ ಅಡ್ಡ. ಎಲ್ರು ಹುಡುಗರು ಬಂದ್ರು ಬೇಜಾರು ಏನಾದ್ರು ಆದ್ರೆ ನಮ್ಗೆ ಎಲ್ಲ ಬಂದು ಇಲ್ಲಿ ಕುತ್ಕೊಂತೀವಿ. ನೋಡಿ ಎಲ್ರು ಇದಾರೆ ಇಲ್ಲಿ. ಹಾಯ್ ಮಾಡೋ. ಇಲ್ಲೊಂದು ಪ್ಲೇಸ್ ಇದೆಯಲ್ಲ, ಇಲ್ಲೊಂದು ಪ್ಲೇಸ್ ಇದೆ. ಈ ಪ್ಲೇಸ್ ಅಲ್ಲಿ ನಾವು ಕ್ರಿಕೆಟ್ ಆಡ್ತಿದ್ವಿ. ಚಿಕ್ಕ ಹುಡುಗರು, ನಾನು ರಾಜೇಶ್ ಎಲ್ಲರೂ ಕ್ರಿಕೆಟ್ ಆಡ್ತಿದ್ವಿ. ಶಶಿ ನೀನು ಬರ್ತಿದ್ದೆ ಅಲ್ವಾ? ನಮ್ಮ ಟೀಮೇ ಒಂದಿತ್ತು. ಇಲ್ಲೇ ಆಡ್ತಿದ್ದಾಗ ಇದು ಬಂದ್ಬಿಟ್ಟು ಇವಾಗ ಹಂಗೆ ಬೌಂಡ್ರಿ ಕಲ್ಲು ನೋಡಿ. ತಿಪ್ಪೆಗಡೆ ಬಿದ್ದರೆ 4, 6 ಇದೆ. ತಿಪ್ಪೆಗಡೆ ಬಿದ್ದರೆ 4. ಇದು ನಮ್ಮ ದೋಸ್ತದ ಮನೆ ಇದು. ನಾವು ಮೊದಲು ಅಲ್ಲಿ ಹಳೆ ಮನೆ ಇತ್ತು. ಈಗ ಇದೊಂದು ಕಟ್ಟಿದ್ದಾನೆ. ಸೈಡ್ ಪಕ್ಕದಲ್ಲಿ ಇನ್ನೊಂದು ಕಟ್ತಿದ್ದಾನೆ ದೊಡ್ಡದು. ಈ ವಿಡಿಯೋ ಕೊನೆ ತನಕ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.